ಲೂಕ ಅಧ್ಯಾಯ 19 1. ಯೇಸು ಯಾವ ಊರಿಗೆ ಬಂದಾಗ ಜಕ್ಕಾಯನ ಕಥೆ ನಡೆಯಿತು. ಎ. ಬೆಥ್ಲೆಹೆಮ್. ಬಿ. ನಜರೆತ್. ಸಿ. ಯೆರಿಕೋ. ಡಿ. ಯೆರೂಸಲೇಮ್. ಉತ್ತರ ಸಿ. ಯೆರಿಕೋ. 2. ಜಕ್ಕಾಯನು ಯಾವ ಕೆಲಸ ಮಾಡುತ್ತಿದ್ದನು. ಎ. ಯಾಜಕನು. ಬಿ. ಮರ್ಯಾದೆಯ ವಸೂಲಿಗಾರನು. ಸಿ. ಮೀನುಗಾರನು. ಡಿ. ನಾಯಕರ ಸೇವಕನು. ಉತ್ತರ ಬಿ. ಮರ್ಯಾದೆಯ ವಸೂಲಿಗಾರನು. 3. ಯೇಸು ಜಕ್ಕಾಯನ ಮನೆಯಲ್ಲಿ ಏನು ಮಾಡಿದರು. ಎ. ಉಪದೇಶ ಮಾಡಿದರು. ಬಿ. ತಿದ್ದುಪಡಿ ಹೇಳಿದರು. ಸಿ. ಊಟ ಮಾಡಿದರು. ಡಿ. ಸುವಾರ್ತೆ ಸಾರಿದರು. ಉತ್ತರ ಸಿ. ಊಟ ಮಾಡಿದರು. 4. ಜಕ್ಕಾಯನು ತನ್ನ ಆಸ್ತಿಯ ಅರ್ಧವನ್ನು ಯಾರು ಕೊಡುವುದಾಗಿ ಹೇಳಿದನು. ಎ. ದೇವಾಲಯಕ್ಕೆ. ಬಿ. ಬಡವರಿಗೆ. ಸಿ. ಯಾಜಕರಿಗೆ. ಡಿ. ಶಿಷ್ಯರಿಗೆ. ಉತ್ತರ ಬಿ. ಬಡವರಿಗೆ. 5. ಯೇಸು ಜಕ್ಕಾಯನ ಮನೆಯಲ್ಲಿ ಏನು ಘೋಷಿಸಿದರು. ಎ. ನೀನು ಪಾಪಿಯನ್ನು. ಬಿ. ಈ ಮನೆಯ ಮೇಲೆ ಶಾಪವಿದೆ. ಸಿ. ಈ ಮನೆಗೆ ರಕ್ಷಣೆಯು ಬಂದಿದೆ. ಡಿ. ದೇವರು ನಿಮಗೆ ಹತ್ತಿರವಿದ್ದಾನೆ. ಉತ್ತರ ಸಿ. ಈ ಮನೆಗೆ ರಕ್ಷಣೆಯು ಬಂದಿದೆ. 6. ಯೇಸು ಯಾಕೆ ಬಂದು ಹೋದನು ಎಂದು ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಎ. ಉಪದೇಶ ಮಾಡಲು. ಬಿ. ಚಿಹ್ನೆಗಳನ್ನು ತೋರಿಸಲು. ಸಿ. ನಷ್ಟವಾದವರನ್ನು ಹುಡುಕಿ ರಕ್ಷಿಸಲು. ಡಿ. ಯೆರೂಸಲೇಮಿಗೆ ಹೋಗಲು. ಉತ್ತರ ಸಿ. ನಷ್ಟವಾದವರನ್ನು ಹುಡುಕಿ ರಕ್ಷಿಸಲು. 7. ಯೇಸು ದಾಸರು ಮತ್ತು ರೂಪಾಯಿಗಳ ಕುರಿತು ಯಾವ ರೂಪಕವನ್ನು ಹೇಳಿದರು. ಎ. ರೂಪಕವು ದಾಸರಿಗೆ ರೂಪಾಯಿ ಕೊಟ್ಟ ರಾಜನು. ಬಿ. ಜೋತೆಗಾರನ ಮತ್ತು ಬೆಳೆಯ ಕತೆ. ಸಿ. ಕಳೆದುಹೋದ ಮೊತ್ತದ ಕಥೆ. ಡಿ. ವೈಭವದ ಮದುವೆ ಕಥೆ. ಉತ್ತರ ಅ. ರೂಪಕವು ದಾಸರಿಗೆ ರೂಪಾಯಿ ಕೊಟ್ಟ ರಾಜನು. 8. ಆ ರಾಜನು ಎಷ್ಟು ದಾಸರಿಗೆ ರೂಪಾಯಿಗಳನ್ನು ಕೊಟ್ಟನು. ಎ. 10. ಬಿ. 10,000. ಸಿ. 8. ಡಿ. 5. ಉತ್ತರ ಅ. 10. 9. ಯೇಸು ಯೆರೂಸಲೇಮಿಗೆ ಎಡದಾಗ ಯಾವ ಪ್ರಾಣಿ ಮೇಲೆ ಸವಾರರಾದರು. ಎ. ಕುದುರೆ. ಬಿ. ಎಮ್ಮೆ. ಸಿ. ಕತ್ತೆ. ಡಿ. ಹಸು. ಉತ್ತರ ಸಿ. ಕತ್ತೆ. 10. ಯೇಸು ನಗರದ ಬಳಿಗೆ ಬಂದಾಗ ಏನು ಮಾಡಿದರು. ಎ. ಹಾಡಿದರು. ಬಿ. ಅಳಿದರು. ಸಿ. ನಗುಮಾಡಿದರು. ಡಿ. ಮೌನವಿದ್ದಾರೆ. ಉತ್ತರ ಬಿ. ಅಳಿದರು. 11. ಯೇಸು ಯಾಕೆ ಅಳಿದರು ಎಂಬುದು ಏನು ಕಾರಣ. ಎ. ಜನರು ಕತ್ತೆ ಕಂಡು ಬೆರಗಾದರು. ಬಿ. ಯೆರೂಸಲೇಮಿನ ಶಾಂತಿಯನ್ನು ಅರಿಯದೇ ಇರುವುದು. ಸಿ. ಯಾಜಕರು ಅವರನ್ನು ತಿರಸ್ಕರಿಸಿದರು. ಡಿ. ಶಿಷ್ಯರು ಏಕೆಂದರೆ ಯುದ್ಧ ಸನ್ನದ್ಧರಾದರು. ಉತ್ತರ ಬಿ. ಯೆರೂಸಲೇಮಿನ ಶಾಂತಿಯನ್ನು ಅರಿಯದೇ ಇರುವುದು. 12. ಯೇಸು ದೇವಾಲಯದಲ್ಲಿ ಏನು ಮಾಡಿದರು. ಎ. ಬೋಧನೆ ಮಾಡಿದರು. ಬಿ. ಜನರನ್ನು ಆಶೀರ್ವದಿಸಿದರು. ಸಿ. ವ್ಯಾಪಾರಿಗಳನ್ನು ಹೊರಹಾಕಿದರು. ಡಿ. ಕ್ರಿಯಾಪದ ಪಾಠ ಹೇಳಿದರು. ಉತ್ತರ ಸಿ. ವ್ಯಾಪಾರಿಗಳನ್ನು ಹೊರಹಾಕಿದರು. 13. ಯೇಸು ದೇವಾಲಯವನ್ನು ಯಾವಂತೆ ಕರೆದುಕೊಂಡರು. ಎ. ವ್ಯಾಪಾರದ ಮನೆ. ಬಿ. ಜನರ ಕೋಣ. ಸಿ. ಪ್ರಾರ್ಥನೆಯ ಮನೆ. ಡಿ. ರಾಜಕೀಯ ಸಭಾಂಗಣ. ಉತ್ತರ ಸಿ. ಪ್ರಾರ್ಥನೆಯ ಮನೆ. 14. ಯೇಸು ದೇವಾಲಯವನ್ನು ಯಾವರಿತವಾಗಿ ಪಾವಡಿಸಿದರು. ಎ. ಬೋಧನೆ ಮಾಡಿ. ಬಿ. ಜ್ವರ ತೆಗೆದು. ಸಿ. ಮಾರಾಟದ ಮೇಜುಗಳನ್ನು ತಿರುಗಿಸಿ. ಡಿ. ದೇವರನ್ನು ಸ್ತುತಿಸಿ. ಉತ್ತರ ಸಿ. ಮಾರಾಟದ ಮೇಜುಗಳನ್ನು ತಿರುಗಿಸಿ. 15. ಮುಖ್ಯಯಾಜಕರು ಮತ್ತು ಶಾಸ್ತ್ರಿಗಳು ಯೇಸುವಿಗೆ ಏನು ಮಾಡಲು ಯತ್ನಿಸಿದರು. ಎ. ಆಶೀರ್ವದಿಸು. ಬಿ. ಬಂಧಿಸು. ಸಿ. ಕಲ್ಲೆಸೆ. ಡಿ. ತಡೆದುಕೊಳ್ಳು. ಉತ್ತರ ಬಿ. ಬಂಧಿಸು. 16. ಯೇಸು ಜಕ್ಕಾಯನನ್ನು ಮರದ ಮೇಲೆ ನೋಡಿದಾಗ ಏನು ಹೇಳಿದರು. ಎ. ನೀನು ಏಕೆ ಮರದ ಮೇಲೆ ಕುಳಿತಿದ್ದೀಯಾ. ಬಿ. ಕೆಳಗಿಳು. ನಾನು ನಿನ್ನ ಮನೆಯಲ್ಲೇ ಇಳಿಯಬೇಕು. ಸಿ. ನಾನು ನಿನ್ನನ್ನು ಹಿಂಬಾಲಿಸುತ್ತಿದ್ದೇನೆ. ಡಿ. ಯಾರು ನೀನು. ಉತ್ತರ ಬಿ. ಕೆಳಗಿಳು. ನಾನು ನಿನ್ನ ಮನೆಯಲ್ಲೇ ಇಳಿಯಬೇಕು. 17. ಜಕ್ಕಾಯನು ಮರದ ಮೇಲೆ ಏಕೆ ಏರಿದ್ದನು. ಎ. ಯೇಸುವನ್ನು ಹಿಡಿಯಲು. ಬಿ. ಯೇಸುವನ್ನು ನೋಡಲು, ಏಕೆಂದರೆ ಅವನು ಹಗ್ಗವನಾಗಿದ್ದ. ಸಿ. ಯೇಸುವಿಗೆ ಕೊಡುಗೆ ನೀಡಲು. ಡಿ. ಬಡವರಿಗೆ ಚೀಲ ಎಸೆಯಲು. ಉತ್ತರ ಬಿ. ಯೇಸುವನ್ನು ನೋಡಲು, ಏಕೆಂದರೆ ಅವನು ಹಗ್ಗವನಾಗಿದ್ದ. 18. ಯೇಸುವನ್ನು ಸ್ವಾಗತಿಸುವಾಗ ಜನರು ಯೇಸು ಬಗ್ಗೆ ಏನು ಹೇಳುತ್ತಿದ್ದರು. ಎ. ಇವನು ಪ್ರವಾದಿಯು. ಬಿ. ಇವನು ಕತ್ತೆಯ ಸವಾರ. ಸಿ. ದಾವೀದನ ಸಂತತಿಯವನು. ಡಿ. ದೇವನ ಹೆಸರಿನಲ್ಲಿ ಬರುವ ರಾಜನು. ಉತ್ತರ ಡಿ. ದೇವನ ಹೆಸರಿನಲ್ಲಿ ಬರುವ ರಾಜನು. 19. ಯೇಸು ಯೆರೂಸಲೇಮಿಗೆ ಪ್ರೀತಿಯಿಂದ ನೋಡುವಾಗ ಏನೆಂದು ಶೋಕಿಸಿದರು. ಎ. ನಿನ್ನ ಶತ್ರುಗಳು ನಿನ್ನನ್ನು ಮುತ್ತಿದರೂ ನೀನು ಅರಿಯಲಿಲ್ಲ. ಬಿ. ನಿನ್ನ ಮಕ್ಕಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಸಿ. ನೀನು ದೇವದೂತರನ್ನು ಸ್ವೀಕರಿಸಲಿಲ್ಲ. ಡಿ. ನಿನ್ನ ಮೇಲೆ ಶಾಪವಿದೆ. ಉತ್ತರ ಅ. ನಿನ್ನ ಶತ್ರುಗಳು ನಿನ್ನನ್ನು ಮುತ್ತಿದರೂ ನೀನು ಅರಿಯಲಿಲ್ಲ. 20. ಯೇಸು ಯೆರೂಸಲೇಮಿಗೆ ಬರುವಾಗ ಶಿಷ್ಯರು ಯಾವ ವಸ್ತ್ರವನ್ನು ಹಾಸಿದರು. ಎ. ತಮ್ಮ ಬೆನ್ನು ಮೇಲೆ. ಬಿ. ದೇವಾಲಯದ ಬಾಗಿಲಲ್ಲಿ. ಸಿ. ಕತ್ತೆಯ ಮೇಲೆ.
ಡಿ ಮನೆ ಮೇಲೆ. ಉತ್ತರ ಸಿ ಕತ್ತೆಯ ಮೇಲೆ. 21 ಯೇಸು ಯೆರಿಕೋದಿಂದ ಯೆರೂಸಲೇಮಿಗೆ ಹೋಗುವಾಗ ಯಾವ ತೀವ್ರ ಘಟನೆ ನಡೆದಿದೆ? ಎ ಜಕ್ಕಾಯನ ಪರಿವರ್ತನೆ, ಬಿ ಕುರುಡನ ಗುಣಮುಖತೆ, ಸಿ ದುಷ್ಟಾತ್ಮದ ಬಿಡುವು, ಡಿ ಮಳೆ ಸುರಿಯುವಿಕೆ. ಉತ್ತರ ಅ ಜಕ್ಕಾಯನ ಪರಿವರ್ತನೆ. 22 ಯೇಸುವು ಹೇಳಿದ ಪ್ರಕಾರ ಯಾರು ಇವನಿಗೆ ದಣಿದರೂ ಕಲ್ಲುಗಳು ಕೂಗುತ್ತವೆ ಎಂದು? ಎ ಮಕ್ಕಳಿಗೆ, ಬಿ ಯಾಜಕರಿಗೆ, ಸಿ ಶಿಷ್ಯರಿಗೆ, ಡಿ ಫರಿಸಾಯರಿಗೆ. ಉತ್ತರ ಡಿ ಫರಿಸಾಯರಿಗೆ. 23 ಯೇಸುವಿನ ರೂಪಕದಲ್ಲಿ ತನ್ನ ರೂಪಾಯಿಯನ್ನು ಹೊಲಿಸಿದ ದಾಸನಿಗೆ ಏನು ಸಿಕ್ಕಿತು? ಎ ಶಾಪ, ಬಿ ದೊಡ್ಡ ನ್ಯಾಯ, ಸಿ ಮತ್ತಷ್ಟು ಅಧಿಕಾರ 10 ಪಟ್ಟಣಗಳ ಮೇಲೆ, ಡಿ ಕೆಲಸದಿಂದ ತೆಗೆದುಹಾಕುವುದು. ಉತ್ತರ ಸಿ ಮತ್ತಷ್ಟು ಅಧಿಕಾರ 10 ಪಟ್ಟಣಗಳ ಮೇಲೆ. 24 ಯೇಸು ಯೆರೂಸಲೇಮಿನಲ್ಲಿ ಯಾವಾಗಲೂ ಏನು ಮಾಡುತ್ತಿದ್ದನು? ಎ ವಿಶ್ರಾಂತಿ, ಬಿ ಪ್ರಾರ್ಥನೆ, ಸಿ ದೇವಾಲಯದಲ್ಲಿ ಬೋಧನೆ, ಡಿ ಊಟದ ಸಭೆ. ಉತ್ತರ ಸಿ ದೇವಾಲಯದಲ್ಲಿ ಬೋಧನೆ. 25 ಯಾಜಕರು ಯೇಸುವನ್ನು ಹಿಡಿಯಲಾಗದ ಕಾರಣವೇನು? ಎ ಅವರು ಹೆದರಿದರು, ಬಿ ಅವರು ಯುದ್ಧಕ್ಕೆ ಹೋದರು, ಸಿ ಜನರು ಆತನ ಮಾತುಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದರು, ಡಿ ಯೇಸು ದೇವಾಲಯ ಬಿಟ್ಟು ಹೋಗಿದ್ದ. ಉತ್ತರ ಸಿ ಜನರು ಆತನ ಮಾತುಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದರು.